ನಮಸ್ಕಾರ. ಭಾರತದ ನಂಬರ್ 1 ಮುಖ ಬೆಳ್ಳಗೆ ಮಾಡುವ ಕ್ರೀಮ್ ಯಾವ್ದಪ್ಪ ಅಂತಂತ ಯೋಚನೆ ಮಾಡ್ತಿದ್ದೀರಾ? ಅದು ಪ್ಯಾಂಡರ್. ಈಗಂತ ನಾನು ಹೇಳ್ತಾ ಇಲ್ಲ, ಈ ರೀತಿ ಯಾರೋ ಒಂದು ವಿಡಿಯೋ ಮಾಡಿದ್ದಾರೆ, ಅದನ್ನ ನೋಡ್ಕೊಂಡು ಎಷ್ಟು ಲಕ್ಷ ಜನ ಇದನ್ನ ಫೇರ್ನೆಸ್ ಕ್ರೀಮ್ ಅಂತ ಉಪಯೋಗ ಮಾಡ್ತಿದಾರೋ ಗೊತ್ತಿಲ್ಲ, ಮಾಡಿ ಮುಖ ಎಷ್ಟು ಜನ ಹಾಳು ಮಾಡ್ಕೊಂಡಿದಾರೋ ಗೊತ್ತಿಲ್ಲ. ಇದರಲ್ಲಿ ಎಷ್ಟು ವಿಧಗಳಿದಾವೆ, ಅದರಲ್ಲಿ ಇನ್ನಿರೋ ಇಂಗ್ರೀಡಿಯೆಂಟ್ಸ್ ಏನು, ಯಾವ್ದಕ್ಕೆ ಇದನ್ನ ಉಪಯೋಗ ಮಾಡಬೇಕು ಅಂತ ತಿಳ್ಕೊಳ್ಳಿ. ಯಾರೋ ಪಕ್ಕ ಮನೇಲಿ ಆಂಟಿ ಹಾಕಿದ್ರು, ಅವರು ಚೆನ್ನಾಗಾಯ್ತಂತೆ ಅಂತ ಹೇಳಿ ಅವ್ರು ಹೇಳಿದ್ದನ್ನ ಹಾಕೊಳ್ಳೋದು, ಆಮೇಲೆ ಮುಖ ಕಪ್ಪಾದಾಗ ಡಾಕ್ಟರ್ ಹೇಳಿದ್ರು ಅಂತ ಮನೇಲಿ ಹೇಳಿ ತಪ್ಪಿಸ್ಕೊಳ್ಳೋದು, ಇಂಡೈರೆಕ್ಟ್ ಆಗಿ ಡಾಕ್ಟರ್ನ ಬೈಯೋದು. ಇದು ನೀವು ಮಾಡೋ ತಪ್ಪು. ಫಸ್ಟ್ ಯಾವ್ದೇ ಕ್ರೀಮ್ ಉಪಯೋಗ ಮಾಡೋದಕ್ಕಿಂತ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅದರಿಂದ 100% ರಿಸಲ್ಟ್ ಸಿಗುತ್ತೆ. ಅದು ಬಿಟ್ಬಿಟ್ಟು ಏನು ಗೊತ್ತಿಲ್ಲದೆ ಹಾಕೊಂಡು ಆಮೇಲೆ ಕ್ರೀಮ್ ಸರಿ ಇಲ್ಲ, ಕೆಮಿಕಲ್ ಸೈಡ್ ಎಫೆಕ್ಟ್ ಅಂತ ದೂರಬಾರ್ದು. ಇವುಗಳನ್ನ ಔಷಧಿಗಳನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ನಿಮ್ಗೆ 100% ನಿಮ್ಮ ಸಮಸ್ಯೆಗಳು ಕಡಿಮೆ ಆಗ್ತವೆ. ಈಗ ಪ್ಯಾಂಡರ್ ಬಗ್ಗೆ ತಿಳ್ಕೊಳ್ಳೋಣ, ಎಷ್ಟು ವಿಧಗಳಿದಾವೆ, ಏನು ಎತ್ತ ಅಂತ. ದುಡ್ಡೇ ತುಂಬಾ ಕಾಸ್ಟ್ಲಿ ಆಗಲ್ಲ ನಿಮ್ಗೆ 150-200 ರೂಪಾಯಿಲಿ ಇದು ಯಾವುದೇ ತರ ಸಿಗುತ್ತೆ. ಇದನ್ನ ಯಾವ್ದಕ್ಕೆ ಉಪಯೋಗ ಮಾಡೋದು, ಯಾವ ರೀತಿ ಉಪಯೋಗ ಮಾಡೋದು ಅಂತ ಕರೆಕ್ಟ್ ಆಗಿ ತಿಳ್ಕೊಂಡು ನೀವು ಬಳಸಿ ಇದ್ರ ಉಪಯೋಗನ ಪಡ್ಕೊಳ್ಳಿ. ಈಗ ಮೊದಲನೇದು ಇದು ಪ್ಯಾಂಡರ್ ಪ್ಲಸ್ ಅಂತ ಬರುತ್ತೆ. ಈ ಪ್ಯಾಂಡರ್ ಪ್ಲಸ್ ಅಲ್ಲಿ ಯಾವ್ದಾವ್ದಪ್ಪ ಇದೆ? ಓಫ್ಲಾಕ್ಸಸ್. ಈ ಓಫ್ಲಾಕ್ಸ್ ಇದು ಒಂದು ಆಂಟಿಬಯೋಟಿಕ್ ಅಂದ್ರೆ ಬ್ಯಾಕ್ಟೀರಿಯಾಗಳನ್ನ ಸಾಯಿಸೋದಿಕ್ಕೆ. ಎರಡನೇದು ಯಾವ್ದಪ್ಪ ಅಂತಂದ್ರೆ ಆರ್ನಿಡಾಜೋಲ್. ಯಾವ್ದಕ್ಕಪ್ಪ ಅಂತಂದ್ರೆ ಇದು ಕೂಡ ಆಂಟಿಬಯೋಟಿಕ್, ಆದ್ರೆ ಇದನ್ನ ಅನಾರೋಬಿಕ್ ಬ್ಯಾಕ್ಟೀರಿಯಾಗಳಿಗೆ ಉಪಯೋಗ ಮಾಡ್ತಾರೆ. ಅಂತಂದ್ರೆ ಮುಂಚೆ ನಾನು ಹೇಳಿದ ಓಫ್ಲಾಕ್ಸಸ್ ಇನ್ನು ಆಕ್ಸಿಜನ್ ತಗೊಂಡು ಬದುಕುವಂತ ಬ್ಯಾಕ್ಟೀರಿಯಾಗಳನ್ನ ಸಾಯಿಸಿದ್ರೆ, ಇದು ಆಕ್ಸಿಜನ್ ಇಲ್ಲದೇ ಇರೋ ಬದುಕುವಂತ ಬ್ಯಾಕ್ಟೀರಿಯಾಗಳನ್ನ ಸಾಯಿಸ. ಟರ್ಬಿನಾಫೈನ್ ಫಂಗಲ್ನ ಸಾಯಿಸೋದು. ಅಂದ್ರೆ ಇದು ಫಂಗಸ್ ಕೂಡ ಬ್ಯಾಕ್ಟೀರಿಯಾ ತರನೇ. ಈ ವೈರಸ್ ಎಲ್ಲ ಇದೆಯಲ್ಲ, ಈ ಕೊರೋನಾ ವೈರಸ್, ಅದೇ ರೀತಿ ಫಂಗಸ್ ಕೂಡ ಗಳಿದಾವೆ. ಬ್ಲ್ಯಾಕ್ ಫಂಗಸ್ ಅಂತ ಬಂತು ಅಂತ ಅವಾಗ ಕೇಳಿದೀರಾ. ಆ ಫಂಗಸ್ ನ ಸಾಯಿಸೋದಿಕ್ಕೆ ಈ ಟರ್ಬಿನಾಫೈನ್ ಉಪಯೋಗ ಆಗುತ್ತೆ. ಆಮೇಲೆ ಇರೋದು ನಾಲ್ಕನೇದು ಕ್ಲೋಬೆಟಾಜಾಲ್ ಅಂತ. ಇದು ಒಂದು ಸ್ಟೀರಾಯ್ಡ್. ಈ ಸ್ಟೀರಾಯ್ಡ್ ಅಂತ ತಕ್ಷಣ ನೀವ್ ಏನೇನು ಅನ್ಕೋಬೇಡಿ. ಸ್ಟೀರಾಯ್ಡ್ ಏನಕ್ಕಪ್ಪ ಅಂತಂದ್ರೆ ಮೂರಕ್ಕೂ ಸಪೋರ್ಟ್ ಮಾಡುತ್ತೆ. ಈ ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ಇಂದ ನಿಮ್ಗೆ ಏನೇನು ಪ್ರಾಬ್ಲಮ್ಗಳಾಗಿರ್ತಾವೋ, ಅಂದ್ರೆ ಕಡ್ತಾ ಇರ್ಬೋದು, ಉರಿ ಇರ್ಬೋದು, ಅಥವಾ ಕೆಂಪಗಾಗಿರೋದಿರ್ಬೋದು, ಅದರ ನೋವು ಇರ್ಬೋದು, ಇವುಗಳೆಲ್ಲಾನು ಕಡಿಮೆ ಮಾಡೋದು ಈ ಸ್ಟೀರಾಯ್ಡ್ ಕೆಲಸ. ಇದು ಪ್ಯಾಂಡರ್ಮ್ ಪ್ಲಸ್. ಇದನ್ನ ನಿಮ್ಗೆ ಈ ರೀತಿ ಸಮಸ್ಯೆಗಳಿದ್ರೆ ಇದನ್ನ ಬಳಕೆ ಮಾಡಿ, ಮುಖ ಬೆಳ್ಳಗ್ ಮಾಡೋದಿಕ್ಕೆ ಅಲ್ಲ. ಎರಡನೇದು ಪ್ಯಾಂಡರ್ಮ್ ಪ್ಲಸ್ ಅಂದ್ರೆ ಡಬಲ್ ಪ್ಲಸ್ ಇರುತ್ತೆ. ಇದ್ರಲ್ಲೂ ಕೂಡ ಮೊದಲನೇದಾಗಿ ಕ್ಲೋಬೆಟಾಜಾಲ್ ಅಂತಿದೆ, ಅದು ಸ್ಟೀರಾಯ್ಡ್ ಅಂತ ಹೇಳಿ ತಿಳ್ಕೊಂಡಿದ್ರೆ. ಎರಡನೇದು ಇರೋದು ನಿಯೋಮೈಸಿನ್ ಕೂಡ ಆಂಟಿಬಯೋಟಿಕ್ ಯಾವುದಕ್ಕೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು. ಈಗ ಮೂರನೇದು ಮೈಕನಜೋಲ್ ಅಂತ, ಇದು ಕೂಡ ಫಂಗಲ್ಗೆ. ಅಲ್ಲಿಗೆ ಫಂಗಲ್ ಯಾವ ರೀತಿ ಅಂತ ಗೊತ್ತಾಯ್ತು. ಆದ್ರಿಂದ ಈ ರೀತಿ ಪ್ರಾಬ್ಲಮ್ಗಳಿದ್ದಾಗ ಇದನ್ನ ಉಪಯೋಗ ಮಾಡಬೇಕು, ಮುಖ ಬೆಳ್ಳಗ್ ಮಾಡೋದಿಕ್ಕೆ ಅಲ್ಲ. ಮೂರನೇದು ಪ್ಯಾಂಡರ್ಮ್ ಸೂಪರ್ ಅಂತ ಹೇಳಿ, ಇದ್ರಲ್ಲಿ ಸೇಮ್ ಕ್ಲೋಬೆಟಾಜಾಲ್ ಇದೆ, ಅದೇನಕ್ಕೆ ಅಂತ ನಿಮ್ಗೆ ಗೊತ್ತಾಯ್ತು. ಎರಡನೇದು ಕ್ಲೋಟ್ರಿಮಾಜೋಲ್, ಅದು ಆಂಟಿಫಂಗಲ್, ಯಾವುದಕ್ಕೆ ಅಂತ ಗೊತ್ತಾಯ್ತು. ಇಲ್ಲಿ ಆಂಟಿಬಯೋಟಿಕ್ ಬೇರೆ ಇದೆ, ಅದು ಯಾವ್ದಪ್ಪ ಅಂತಂದ್ರೆ ಫ್ಯೂಸಿಡಿಕ್ ಆಸಿಡ್ ಅಂತೇಳಿ. ಈಗ ಗೊತ್ತಾಯ್ತಲ್ವಾ? ಫ್ಯೂಸಿಡಿಕ್ ಆಸಿಡ್ ಆಂಟಿಬಯೋಟಿಕ್ ತರ, ಅಂದ್ರೆ ಬ್ಯಾಕ್ಟೀರಿಯಾಗಳನ್ನ ಸಾಯಿಸೋದಿಕ್ಕೆ. ಈಗ ಮೂರ್ ಗೊತ್ತಾಯ್ತು. ಮೂರನ್ನು ನಿಮ್ಗೆ ಯಾವ ಪ್ರಾಬ್ಲಮ್ ಇದೆ ನೋಡ್ಕೊಂಡು ಅದ್ರ ಪ್ರಕಾರ ನೀವು ಉಪಯೋಗ ಮಾಡ್ಬೇಕಾಗುತ್ತೆ. ಫಂಗಲ್ ಇದ್ರೆ ಕಡ್ತಾ ಬರುತ್ತೆ, ಆಮೇಲೆ ಬಿಳಿ ಪೊರೆ ತರ ಹೇಳುತ್ತೆ. ಬ್ಯಾಕ್ಟೀರಿಯಾ ಆದ್ರೆ ಬರೀ ಕೆಂಪಾಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ನೀವು ಯಾವುದೇ ಮನೆ ಮದ್ದುಗಳನ್ನ ಹಾಕಿದ್ರೆ ಕಡಿಮೆ ಆಗಲ್ಲ. ಇವುಗಳನ್ನ ಹಾಕ್ಬೇಕು. ಇವುಗಳನ್ನ ಸಾಮಾನ್ಯ ನೈಟ್ ಹಾಕ್ಬೇಕು, ಹಾಕಿ ಬಿಸಿಲಿಗೆ ಹೋಗ್ಬಾರ್ದು. ಬೆಳಿಗ್ಗೆ ಹೊತ್ತೇನಾದ್ರು ನಿಮ್ಗೆ ಡ್ರೈ ಫೀಲಿಂಗ್ ಆದ್ರೆ ಮಾಯಿಶ್ಚರೈಸರ್ ಹಾಕ್ಬೇಕು. ಬಿಸಿಲಿಗೆ ಹೋಗ್ಲೇಬೇಕಂತಂದ್ರೆ ಸನ್ಸ್ಕ್ರೀನ್ ಹಾಕ್ಬೇಕು. ಯಾವುದೇ ಕಾರಣಕ್ಕೂ ಬಿಳಿಗೆ ಮುಖ ಮಾಡೋದಿಕ್ಕಲ್ಲ. ಈ ಕ್ರೀಮ್ಗಳನ್ನ ನಿಮ್ಮ ಸಮಸ್ಯೆ ಹೋಗೋವರೆಗೂ ಹಾಕಿ. ಇದಕ್ಕೆ ಇಷ್ಟೇ ದಿನ ಅಂತಲ್ಲ, ಕೆಲವರಿಗೆ ಬೇಗ ಹೋಗುತ್ತೆ, ಕೆಲವರಿಗೆ ಲೇಟ್ ಆಗಿ ಹೋಗುತ್ತೆ. ಹೋಗಿ ಆದ ಮೇಲೆ ಇಮಿಡಿಯೇಟ್ ಸ್ಟಾಪ್ ಮಾಡಬಾರ್ದು. ಮತ್ತೆ 1 ವಾರ 15 ದಿನ ಎಕ್ಸ್ಟ್ರಾ ಹಾಕಿ ಆಮೇಲೆ ಸ್ಟಾಪ್ ಮಾಡಬೇಕು. ಅಕಸ್ಮಾತ್ ಮತ್ತೆ ಬಂತು ಇಷ್ಟೆಲ್ಲ ಮಾಡಿ ಆದ್ಮೇಲೆ ಅಂತ ಅಂದ್ರೆ ನೀವು ಇಂಟರ್ನಲ್ಲಿ ಆಗಿ ಇವಾಗ ಮಾತ್ರೆ ತಗೋಬೇಕಾಗುತ್ತೆ. ಆಂಟಿಬಯೋಟಿಕ್ಸ್ ತಗೋಬೇಕು, ಇಲ್ಲ ಅಂತಂದ್ರೆ ಆಂಟಿ ಫಂಗಲ್ಸ್ ಮಾತ್ರೆಗಳು ಬರುತ್ತೆ, ಅವುಗಳನ್ನ ತಗೋಬೇಕಾಗುತ್ತೆ. ಎರಡು ಅವಾಗ ಜೊತೆಲಿ ಸೇರ್ಕೊಂಡಾಗ ನಿಮ್ಮ ಸಮಸ್ಯೆ 100% ಕಡಿಮೆ ಆಗುತ್ತೆ. ಇನ್ನ ಮಕ್ಳಿಗೆ ಬೇಕು ಅಂತ ಅಂದ್ರೆ ಕ್ರೀಮ್ಗಳನ್ನ ಮತ್ತೆ ಮಾತ್ರೆಗಳನ್ನ ಕೊಡಕ್ಕಾಗಲ್ಲ, ಅದಕ್ಕೆ ಸುಮ್ನೆ ಪೌಡರ್ ತರ ಹಾಕ್ಬೋದು. ಅದಕ್ಕೆ ಪೌಡರ್ ಕೂಡ ಬರುತ್ತೆ, ಇದೇ ಕಂಪ್ನಿದು ಪ್ಯಾಂಡರ್ ಪೌಡರ್ ಅಂತ ಹೇಳಿ. ಈ ರೀತಿ ಸಮಸ್ಯೆಗಳು ಮಕ್ಕಳಲ್ಲಿ ಚರ್ಮ ಕೆಂಪಾಗಿದ್ರೆ, ಕಡಿತಾ ಇದ್ರೆ, ಪೊರೆ ಹೇಳ್ತಾ ಇದ್ರೆ ಅಲ್ಲಿಗೆ ಈ ಸಮಸ್ಯೆ ಅಥವಾ ಬ್ಯಾಕ್ಟೀರಿಯಾದಿಂದ ಬಂದಿದೆ ಅಥವಾ ವೈರಸ್ ಫಂಗಸ್ ಇಂದ ಬಂದಿದೆ ಅಂತ ಅರ್ಥ. ಅವಾಗ ನೀವು ಈ ಪೌಡರ್ನ ಹಾಕೋದ್ರಿಂದ ತಪ್ಪೇನಿಲ್ಲ. ಯಾವುದು ಕೂಡ ಅಷ್ಟು ಸುಲಭವಾಗಿ ನಮ್ಮ ರಕ್ತದೊಳಗಡೆ ಚರ್ಮ ಬಿಟ್ಕೊಳ್ಳಲ್ಲ. ಚರ್ಮದಲ್ಲಿ 3 ಲೇಯರ್ ಇರುತ್ತೆ. ಇದು ಒಂದು ದೇಶನ ಪ್ರೊಟೆಕ್ಟ್ ಮಾಡ್ತಿರೋ ಆರ್ಮಿ ಯಾವ ತರ ಇರುತ್ತೋ, ಆರ್ಮಿ, ನೇವಿ ಮತ್ತೆ ಏರ್ ಫೋರ್ಸ್ ಇರುತ್ತೋ ಆ ರೀತಿಯಲ್ಲಿ 3 ಲೇಯರ್ ಇರುತ್ತೆ. ಎಪಿಡರ್ಮಿಸ್, ಎಂಡೋಡರ್ಮಿಸ್, ಮೀಸೋಡರ್ಮಿಸ್ ಅಂತ ಹೇಳಿ. ಗೊತ್ತಾಯ್ತಾ? ಅದರಿಂದ ಯಾವುದು ಅಷ್ಟು ಸುಲಭ ಹೋಗಲ್ಲ. ಹಬ್ಬ ಅಂದ್ರೆ ಹೋದ್ರೆ ಒಂದು 5% ಹೋಗ್ಬೋದು ಅಷ್ಟೇ. 5% ಇದು
ಏನೂ ಆಗಲ್ಲ, ಅದು ನೆಗ್ಲಿಜಿಬಲ್ ಕ್ವಾಂಟಿಟಿ. ಅದರಿಂದ ಧೈರ್ಯವಾಗಿ ಹಾಕಿ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಕಾಣಿಸ್ತಂದ್ರೆ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ ಸ್ವಲ್ಪ ದಿನ ಬಿಟ್ಟು ಅದು ನಾರ್ಮಲ್ ಆಗುತ್ತೆ. ಅದು ಕೆಮಿಕಲ್ಲು, ಅದು ಸ್ಟೀರಾಯ್ಡು ಅಂತ ಎದುರ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಸಮಸ್ಯೆ ಬಗೆಹರಿಯ. ಈಗ ನೋಡಿ, ವಿಡಿಯೋ ನೀವು ಪೂರ್ತಿ ನೋಡಿ ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ನಿಮ್ಗಳಿಗೆ ಸಮಸ್ಯೆ ಆದಾಗ ನಿಮ್ಮ ಮನೆ ಹತ್ರದಲ್ಲಿರೋ ಮೆಡಿಕಲ್ ಶಾಪಲ್ಲಿ ತಗೊಂಡು ನೀವು ಡೈರೆಕ್ಟ್ ಉಪಯೋಗ ಮಾಡಿ ಕಡಿಮೆ ಮಾಡ್ಕೋಬಹುದು. ಅದಾಗಿ ಕೂಡ ಕಡಿಮೆ ಆದ್ರೆ ಆಮೇಲೆ ಬಂದು ಡಾಕ್ಟರ್ನ ಮೀಟ್ ಮಾಡಿ. ಇಲ್ಲ ಸಣ್ಣ ಪ್ರಾಬ್ಲಮ್ನೇ ಹಾಗೆಯೇ ಅನುಭವಿಸ್ಕೊಂಡು ಕೂರೋದು, ಇಲ್ಲ ಮತ್ತೆ ನೀವು ಡಾಕ್ಟರ್ನ ಮೀಟ್ ಮಾಡ್ಬೇಕಂತಂದ್ರೆ ಇಡೀ ದಿನ ವೇಸ್ಟ್. ಅಲ್ಲಿಂದ ನೀವು ಕ್ಲಿನಿಕ್ ಹತ್ರ ಬರೋದಕ್ಕೆ ನೀವು ಟ್ರಾನ್ಸ್ಪೋರ್ಟ್ ಚಾರ್ಜ್ ವೇಸ್ಟ್. ಆಮೇಲೆ ಡಾಕ್ಟರ್ಗೆ ಫೀಸ್ ಕೊಡಬೇಕು. ಇಲ್ಲಿ ಡೈರೆಕ್ಟ್ ಆಗಿ ಮೆಡಿಕಲ್ ಶಾಪಲ್ಲಿ ಒಂದು 200-150 ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಮ ಸಮಸ್ಯೆ ಬಗೆಹರಿತು. ಅದು ಬಿಟ್ಬಿಟ್ಟು ಮನೆ ಮದ್ದು ಹುಡ್ಕೊಂಡು ಕೂರ್ತೀರ. ಮನೆ ಮದ್ದು 1000 ವರ್ಷದ ಹಿಂದೆ ಇರೋದು, ಇವತ್ತಿನ ಕಾಲಕ್ಕೆ ಆಗಲ್ಲ. ಅಷ್ಟಿಲ್ದಲೇ ಮಾಡರ್ನ್ ಮೆಡಿಸಿನ್ ಅಂತ ಮಾಡಿಲ್ಲ. ಅದರಿಂದ ಇವುಗಳ ಉಪಯೋಗ ಪಡ್ಕೊಂಡು ಸರಿಯಾಗಿ ತಿಳ್ಕೊಂಡು ಉಪಯೋಗ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಇಷ್ಟೆಲ್ಲ ಹೇಳಿದ್ರು ಸರಿಯಾಗಿ ನೋಡಲ್ಲ, 10 ಸೆಕೆಂಡ್ ನೋಡ್ತೀರಾ ಹೋಗ್ತೀರಾ. ಹೇಳೋದು ನನ್ನ ಧರ್ಮ, ಹೇಳ್ತಾ ಇದ್ದೀನಿ. ಉಪಯೋಗ ಪಡ್ಕೊಳ್ದೇ ಇದ್ರೆ ನಿಮ್ಮ ನಮಸ್ಕಾರ.